ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್ ಸೀರೀಸ್. ಸೊ ನವರಾತ್ರಿ 2ನೇ ದಿನವನ್ನು ನಾವು ಬ್ರಹ್ಮಚಾರಿಣಿ ಆಚರಣೆ ಮಾಡ್ತೀವಿ. ಈ ಒಂದು ದೇವಿಗೆ ಹೆಸರು ಹೇಗೆ ಬಂತು ಅಂತ ನೋಡೋಣ. ಸತಿ ತನ್ನ ದೇಹವನ್ನು ಬೆಂಕಿಗೆ ಆಹುತಿಯಾದ ನಂತರ ಪರ್ವತರ ಜನ್ಮಗಳಾಗಿ ಪಾರ್ವತಿಯಾಗಿ ಜನನವನ್ನು ತಾಳ್ತಾರೆ. ಈ ಒಂದು ಜನ್ಮದಲ್ಲೂ ಕೂಡ ಅವರಿಗೆ ಶಿವನನ್ನು ಪತಿಯಾಗಿ ಪಡಿಬೇಕೆಂಬ ಆಸೆ ಇರುತ್ತೆ. ಆದ್ರಿಂದ ನಾರದ ಮುನಿಯವರು ಇವರಿಗೆ ಒಂದು ತಪಸ್ಸಿನ ಆದಿಯನ್ನು ಹಿಡಿದ್ರೆ ಈ ಒಂದು ಜನ್ಮದಲ್ಲೂ ಕೂಡ ನೀವು ಶಿವನನ್ನೇ ಪತಿಯಾಗಿ ಪಡಿಬಹುದು ಅಂತ ಹೇಳ್ತಾರೆ. ಅದಕ್ಕೆ ಇವರು ನೂರಾರು ವರ್ಷಗಳ ಕಾಲ ಯಾವುದೇ ತರ ಆಹಾರವನ್ನು ಸೇವಿಸದೆ ಘೋರ ಮತ್ತು ಕಠಿಣವಾದ ತಪಸ್ಸಿಗೆ ಕೂತು ಬಿಡ್ತಾರೆ. ಬ್ರಹ್ಮದೇವರು ಈ ಒಂದು ತಪಸ್ಸನ್ನು ನೋಡಿ ಪ್ರತ್ಯಕ್ಷನಾಗಿ ನಿಮಗೆ ಶಿವನ ಮೇಲೆ ಇರುವಂತ ನಿಜವಾದ ಪ್ರೀತಿ ನನಗೆ ಅರ್ಥವಾಗಿದೆ, ಆದ್ರಿಂದ ನೀವು ಶಿವನನ್ನೇ ಪತಿಯಾಗಿ ಪಡೀರಿ ಈ ಒಂದು ಜನ್ಮದಲ್ಲೂ ಕೂಡ ಅಂತ ವರವನ್ನು ಕೊಡ್ತಾರೆ. ಆದ್ರಿಂದ ಪಾರ್ವತಿಗೆ ಈ ಒಂದು ಬ್ರಹ್ಮಚಾರಿಣಿಯ ಹೆಸರು ಬರುತ್ತೆ. ಈ ಒಂದು ಘೋರ ತಪಸ್ಸು ಮಾಡಿದ್ರಿಂದ ಅವ್ರಿಗೆ ಈ ಒಂದು ಹೆಸರು ಬರುತ್ತೆ. ಸೊ ಇದೇ ತರ ಯೂಸ್ಫುಲ್ ವಿಡಿಯೋಸ್ಗಾಗಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.